ಕೆಜಿಎಫ್ ಬೆಮೆಲ್ನ ಹೊರಗುತ್ತಿಗೆ ಕಾರ್ಮಿಕರು ನಡೆಸುತ್ತಿರುವ ಹೋರಾಟ ಮುಂದುವರೆದಿದ್ದು, ಭಾನುವಾರ ಬೆಳಿಗ್ಗೆ ಇಬ್ಬರು ಕಾರ್ಮಿಕರು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಉಪವಾಸ ಮಾಡುತ್ತಿದ್ದ ಕಾರ್ಮಿಕರಾದ ಸೆಂಥಿಲ್ ಹಾಗೂ ಸುಂದರ್ ಸಿಂಗ್ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು, ಕೆಜಿಎಫ್ನ ಬೆಮೆಲ್ ನೇಮಕಾತಿಯಲ್ಲಿ ಉತ್ತರ ಭಾರತೀಯರಿಗೆ ಮಣೆ ಹಾಕಿದ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಗುತ್ತಿಗೆ ನೌಕರರು ಕಾರ್ಖಾನೆಯಲ್ಲಿ ಟೂಲ್ ಟೌನ್ ಮುಷ್ಕರ ಮಾಡಿದರು. ಹಲವಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದರು. ಸಿಎಂಡಿ ನಮ್ಮ ಮಾತಿಗೆ ಕಿವಿಗೊಡದೆ ಬೇರೆ ರಾಜ್ಯದವರಿಗೆ ನೇಮಕ ನೀಡಿದ್ದಾರೆ. ನ್ಯಾಯಾಲಯದಲ್ಲಿ ಕಾಂಟ್ರಾಕ್ಟ್ ಆಪರೇಟರ್ಸ್ ಪರವಾಗಿ ಹೈಕೋರ್ಟ್ ಆದೇಶ ಇದ್ದರೂ ಆಡಳಿತ ಮಂಡಳಿ ನಮಗೆ ನ್ಯಾಯ ನೀಡಿಲ್ಲ ಎಂದು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಸುಮಾರು 2500 ಗುತ್ತಿಗೆ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಮುಖಂಡರು ತಿಳಿಸಿದ್ದಾರೆ. संदेल ना ಅದು இன்ஜெக்ஷன் பண்ண மாட்டேன். இன்ஜெக்ஷன் பண்ணப்பா பண்ணி சாப்பிடணும். இன்சுலின் பண்ணிட்டு சாப்பிடணுமா? இது வச்சுருக்கீங்களா மெடிசன் இல்லையாதா? மெடிசனுக்கு தான் உன்ட்ட மெடிசன் சாப்பிடணும்ல. ஆம்புலன்ஸ் ஃபோன் பண்ணுங்க. ஆம்புலன்ஸ் வரைக்கிறான். சரிங்க, சாப்பிட்டேன் நேற்றுலேருந்து இருந்தா. ஏன் சாப்பிடல? டேப்லெட்டும் போடலையா? காலையில் கீழே வந்துடுற அவர் பேர் என்ன? ராம். ராம் ராம் பிரதர் அவர் பேர் ராம். இது ஆம்புலன்ஸ் வரைக்கட்டுமா? ரெண்டு பேர் ಸುಂದರ್ ಸಿಂಗ್ ಅಂತ ಬರ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಕೆಜಿಎಫ್ನ BML ಕಾಂಟ್ರಾಕ್ಟ್ ಆಪರೇಟರ್ಸ್, TCLs, WCLs ಅವ್ರ ಪರವಾಗಿ ಮಾತಾಡ್ತಾ ಇದ್ದೀವಿ. ನಾವು ಹಲವಾರು ಸಲ BML ಮ್ಯಾನೇಜ್ಮೆಂಟ್ಗೆ ನಮ್ಮ ಚಾರ್ಟರ್ ಆಫ್ ಡಿಮ್ಯಾಂಡ್, ನಮ್ಮ ವೇಜ್ ರಿವಿಷನ್ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಮನ್ನು ಇಲ್ಲಿ ಪರ್ಮನೆಂಟಾಗಿ ಕಾಯಂಗೊಳಿಸ್ಬೇಕಂತ ಅವ್ರನ್ನ ಒಂದು ಸಲ ಇಲ್ಲ, ಎರಡು ಸಲ ಇಲ್ಲ, ಹಲವಾರು ಸಲ ಅವ್ರನ್ನ ನಾವು ಕೇಳಿದ್ದೀವಿ. ಅವರು ಕಾಯಂಗೊಳಿಸೋದು ನಮ್ಮ ಕೈಯಲ್ಲಿಲ್ಲ, ಗೌರ್ಮೆಂಟ್ ಪಾಲಿಸಿ ಅಂತ ಹೇಳಿದರು. ಗೌರ್ಮೆಂಟ್ ಪಾಲಿಸಿ ಅಂದಮೇಲೆ ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟಲ್ಲಿ ನಮ್ಮ ಕಡೆ ಆದೇಶ ಆಗಿದೆ, ನೀವು ಹೊರಗಡೆ ಇರೋರನ್ನ ತೆಗಿಯೋದು ಒಳಗಡೆ ಇರೋರೇ ಅದಕ್ಕೆ ಬಂದುಬಿಟ್ಟು ಅವರು ಕರೆಕ್ಟಾಗಿರೋರು ಇದ್ದಾರೆ, ಎಲಿಜಿಬಲ್ ಕ್ಯಾಂಡಿಡೇಟ್ಸು. ಆ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಒಳಗಡೆ ಇರುವಾಗ ನೀವು ಹೊರಗಡೆಯಿಂದ ತೆಗಿಯೋದು ತಪ್ಪಲ್ವಾ ಅಂತ ಕೋರ್ಟಲ್ಲಿ ಆದೇಶ ಬಂದಿದೆ. ಹಾಗೆ ಒಳಗಡೆ ಇರೋರನ್ನ ನೀವು ಕನ್ಸಿಡರ್ ಮಾಡಿ ಅಂತ ಆದೇಶ ಬಂದಿದೆ. ಅದ್ರ ಮೇಲೆ ಮ್ಯಾನೇಜ್ಮೆಂಟ್ ಏನು ಕ್ರಮ ತಗೊಂಡಿಲ್ಲ. ಎಷ್ಟು ಸಲ ನಾವು ಕೇಳಿದ್ರೂ ನಮ್ಮ ಬಗ್ಗೆ ಏನು ಅವ್ರು ಬಗೆಹರಿಸಿಲ್ಲ, ನಮ್ಮ ಬಗ್ಗೆ ಕ್ರಮ ತಗೊಂಡಿಲ್ಲ, ನಮಗೇನು ಉತ್ತರ ಕೊಟ್ಟಿಲ್ಲ. ಅದರಿಂದ ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗಿನ ತನಕ ನಾವು ಇಲ್ಲಿ ಒಳಗಡೆ ಇದ್ದೀವಿ, ಕಂಪನಿ ಒಳಗಡೆ. ನಮಗೆ ಯಾವುದೇ ವಿಧವಾದ ಊಟ ಕೊಟ್ಟಿಲ್ಲ. ಈ ಮ್ಯಾನೇಜ್ಮೆಂಟು ಊಟನ ರದ್ದು ಮಾಡಿದೆ. ಸರಿ, ಇವ್ರು ಕೊಟ್ಟಿಲ್ಲ ಅಂತ ಹೊರಗಡೆಯಿಂದ ನಾವು ತೊಗೊಂಬರ್ಬೇಕಾದ್ರೂ ಅದನ್ನು ನಮಗೆ ಕೊಡ್ತಾ ಇಲ್ಲ ಅವರು. ಎಲ್ಲದಕ್ಕೂ ಅವ್ರು ನಮಗೆ ಬಂದುಬಿಟ್ಟು ಯಾವುದೇ ಒಂದು ಸಪೋರ್ಟ್ ಮಾಡಿಲ್ಲ. ಇಲ್ಲಿರೋರೆಲ್ಲ ವಯಸ್ಸಾಗಿರೋರು ಎಲ್ಲ ಬಂದುಬಿಟ್ಟು ಪೇಷಂಟ್ಸು. ಹಲವಾರು ಜನ ಇಲ್ಲಿ ಗಿರಿನೆಸ್ ಆಗಿದ್ದಾರೆ, ಮೆಡಿಕಲ್ ಸೆಂಟ್ರಿಗೆ ಹೋಗಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ. ನಿನ್ನೆ ರಾತ್ರಿ ಒಬ್ಬರು ಗಿರಿನೆಸ್ ಆಗಿ ಬಿಟ್ಟು ತಲೆಯಲ್ಲಿ ಸ್ಟಿಚಸ್ ಹಾಕಿದ್ದಾರೆ. ಇನ್ನೊಬ್ಬರು ಅವ್ರಿಗೆ ಆಸ್ತಮಾ ಪೇಷಂಟು, ಬೈಪಾಸ್ ಸರ್ಜರಿ ಮಾಡಿರೋರು, ಇನ್ಸುಲಿನ್ ತಗೊಳ್ದಿರೋರು. ಇವರನ್ನೆಲ್ಲ ಇಲ್ಲಿ ಒಳಗಡೆ ಇಟ್ಕೊಂಡು ಊಟನೂ ತಿಂಡಿನೂ ನೀರು ಏನು ಕೊಡಿಸ್ದೆ. ನಾವು ನಮ್ಮ ಮನೆಗೆ ಫೋನ್ ಮಾಡಿಲ್ಲ. ಮನೆಯಲ್ಲಿಗೆ ಏನಾಗಿದೆ, ನಮ್ಮ ಹೆಂಡತಿ ಮಕ್ಕಳು ಹೆಂಗಿದ್ದಾರೆ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ನಮಗೆ ಕಮ್ಯುನಿಕೇಷನ್ ಇಲ್ಲ. ಅವರು ಇಲ್ಲಿ ನಾವು ಒಳಗಡೆ ಏನಾಗಿದ್ದೀವಿ, ನಿನ್ನೆ ಬೆಳಗ್ಗೆ ಬಂದಿತ್ತು, ಒಂದು ರಾತ್ರಿ ಎಲ್ಲ ಫುಲ್ ಬಂದಿಲ್ಲ, ಒಂದು ದಿನ ಫುಲ್ ಬಂದಿಲ್ಲ, ಏನಾಗಿದೆ ಅಂತ ಅವರೆಲ್ಲ ಬಂದುಬಿಟ್ಟು ಅಲ್ಲಿ ಕಷ್ಟಪಟ್ಕೊಂಡಿರ್ತಾರೆ. ಅವ್ರಿಗೂ ಏನು ಕಮ್ಯುನಿಕೇಷನ್ ಇಲ್ಲ. ಈ ಥರ ಬಂದುಬಿಟ್ಟು ಈ ಮ್ಯಾನೇಜ್ಮೆಂಟು ನಮಗೆ ಬಂದುಬಿಟ್ಟು ಏನು ಒಂದು ಉತ್ತರನೂ ಇಲ್ಲದೆ ನಮಗೆ ನಾವು ಕೇಳೋ ಒಂದು ನಮ್ಮ ಹಕ್ಕು. ಇಲ್ಲಿ ನಾವು ಬಂದುಬಿಟ್ಟು ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡಿದ್ದೀವಿ. ಇಲ್ಲಿ ನಮಗೆ ನೀವು ಕಾಯಂಗೊಳಿಸೋಕ್ಕೆ ಎಲ್ಲ ಎಲಿಜಿಬಿಲಿಟಿ ಇದ್ರೂ
ಎಲ್ಲ ಅರ್ಹತೆ ಇದ್ರೂ ನಮ್ಮ ಬಗ್ಗೆ ನೀವು ಏನು ಕ್ರಮ ತಗೊಂಡಿಲ್ಲ. ಆದ್ದರಿಂದ ಇಲ್ಲಿ ನಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಈ KGF ಅಲ್ಲಿ ಇರೋರು ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂತ ಮ್ಯಾನೇಜ್ಮೆಂಟ್ ಅಂದ್ಕೊಂಡಿದೆ. ಆದರೆ ನಾವೆಲ್ಲ ಬಂದ್ಬಿಟ್ಟು KGF ಅಲ್ಲಿ ಇರೋರು NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಪೊಲಿಟಿಷಿಯನ್ಸು, ಅವ್ರು ಚಿಕ್ಕ ಪೊಲಿಟಿಷಿಯನ್ ಆಗಿದ್ರೂ ಸರಿ, ದೊಡ್ಡ ಪೊಲಿಟಿಷಿಯನ್ ಆಗಿದ್ರೂ ಸರಿ, ವ್ಯಾಪಾರಿಗಳು, ಆಟೋ ಚಾಲಕರು, ಇಲ್ಲಿ ಕೆಲಸ ಮಾಡೋರು, ಡೈಲಿ ಟ್ರಾವೆಲರ್ಸು, KGF ಅಲ್ಲಿರೋ ಪಬ್ಲಿಕ್ಕು, ಇವರನ್ನೆಲ್ಲ ನಂಬ್ಕೊಂಡು ನಾವು ಇಲ್ಲಿ ಬಂದು ಅಜಿಟೇಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ಈ ಕಂಪನಿ ಇದ್ರೇ ನಾವಿದ್ರೇ ಈ ಊರು, ಅದರಿಂದ ಬಂದುಬಿಟ್ಟು ನಾವು ಅಜಿಟೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಆದರೆ ನಮಗೆ ಬಂದುಬಿಟ್ಟು ಯಾವುದೇ ಸಪೋರ್ಟ್ ಇಲ್ಲ. ಇವರೇನೋ ಒಳಗಡೆ ಕೂತ್ಕೊಂಡಿದ್ದಾರೆ, ಇವ್ರಿಗೆ ಊಟನೂ ಕೊಡಿಸ್ದೆ, ತಿಂಡಿನೂ ಕೊಡಿಸ್ದೆ, ನೀರು ಕೊಡಿಸ್ದೆ. ಇವ್ರು ಹಿಂಗೆ ಇರಲಿ, ಪೇಷಂಟ್ ಆಗಿದ್ರೇನೋ ನಮ್ಮ ಬಗ್ಗೆ ಏನು ಇದಿಲ್ಲ. ಒಂದು ಟ್ಯಾಬ್ಲೆಟ್ ಅಲೋ ಮಾಡಿಲ್ಲ ಗೇಟಲ್ಲಿ. ನಮಗೆ ಎಷ್ಟೋ ಪೇಷಂಟ್ಸ್ ಇದ್ದಾರೆ ಸರ್, ಟ್ಯಾಬ್ಲೆಟ್ ಆದರೂ ಅಲೋ ಮಾಡಿ ಅಂದರೆ ಟ್ಯಾಬ್ಲೆಟ್ ಅಲೋ ಮಾಡಿಲ್ಲ. ಇವಾಗೆಲ್ಲ ಇಲ್ಲಿ ಗಿಡಿನೆಸ್ ಆಗಿ ಎಲ್ಲ ಕೆಳಗಡೆ ಬೀಳ್ತಾ ಇದ್ದಾರೆ. ಮೆಡಿಕಲ್ ಸೆಂಟ್ರಿಗೆ ಕ್ಯಾಶುಯಾಲಿಟಿಗೆ ಕಳಿಸಿದ್ದೀವಿ ಎಷ್ಟೋ ಜನರನ್ನ ಇಲ್ಲಿಂದ. ಇದ್ರ ಬಗ್ಗೆ ದಯವಿಟ್ಟು ಪಬ್ಲಿಕ್ ಎಲ್ಲ ನಮ್ಮ ಬಗ್ಗೆ ಸ್ವಲ್ಪ ದಯವಿಟ್ಟು ಕ್ರಮ ತಗೊಂಡು ನಮಗೆಲ್ಲ ನಿಮ್ಮ ಫುಲ್ ಸಪೋರ್ಟ್ ಬೇಕಂತ ಎಲ್ಲ ಪಬ್ಲಿಕ್ಗೂ ನಮ್ಮ ನಾನ್ ಪರ್ಮನೆಂಟ್ ಕೋಆರ್ಡಿನೇಷನ್ ಕಮಿಟಿ ಎಲ್ಲ ವರ್ಕರ್ಸಿನ ಪರವಾಗಿ ನಿಮ್ಮೆಲ್ಲರನ್ನೂ ಬೇಡ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. இப்போ எங்களுக்கு சீக்கிரமாக சாப்பாடு அரேஞ்ச் பண்ணுவோம். எங்களுக்கு எதானாலும் கம்பெனி தான் பொறுப்பு. நாங்கள் எவ்வளோ கஷ்டப்பட்டு வேலை செய்யணும், ஒன்றும் பிரயோஜனம் இல்லை. இந்த சம்பளத்தில் நாங்கள் கஷ்டப்பட்டு இது வேலை செய்கிறோம். எங்களால் ஒன்றும் பண்ண முடியல, சாப்பாட்டுக்கு வழி இல்லை. தயவுசெய்து எங்களுக்கு நல்ல நடவடிக்கை எடுக்கணும். இது